ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. ಸಿಐಡಿ ಡಿವೈಎಸ್ಪಿ ಗೌತಮ್ ವಿಚಾರಣೆ ಮಾಡ್ತಾ ಇದ್ದಾರೆ. ಇದೇ ಕೇಸ್ನಲ್ಲಿ ಎರಡೆರಡು ಬಾರಿ ಅವರು ವಿಚಾರಣೆ ಎದುರಿಸಿದರು. ಭಾರತೀಯ ನಗರದ ಪೊಲೀಸರ ಮುಂದೆನೇ ಅವರು ಎರಡೆರಡು ಬಾರಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಸೊ ಇವತ್ತು ಕೂಡ ಅವರ ವಿಚಾರಣೆ ಮುಂದುವರೆದಿದೆ. ಪ್ರಶ್ನೆ ಬೇರೆ, ಪೊಲೀಸರಿಗೆ ಕೊಟ್ಟಂಥ ಹೇಳಿಕೆ ಅದರ ಪ್ರತಿಯನ್ನು ಕೂಡ ಸಿಐಡಿ ಪಡೆದಿದೆ. ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದೆ. ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದರು, ಏನು ಎತ್ತ, ನೀವು ಯಾಕೆ ಪದೇ ಪದೇ ಇದರ ಆರೋಪಿಗಳು ನನಗೆ ಗೊತ್ತೇ ಇಲ್ಲ, ನನಗೆ ಪರಿಚಯವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ, ಇದೆಲ್ಲದರ ಬಗ್ಗೆನೂ ಕೂಡ ಇದೊಂದು ವಿಚಿತ್ರ ನೋಡಿ. ಇವರೇನಾದರೂ ಸತ್ಯ ಹೇಳಿಬಿಟ್ಟಿದ್ದಿದ್ರೆ ರಾಜಕಾರಣಿಗಳಿಗೆ ಸಾವಿರಾರು ಜನ, ಲಕ್ಷಾಂತರ ಜನ ಪರಿಚಯ ಇರ್ತಾರೆ. ಕೆಲವ್ರ ಹೆಸರು ಗೊತ್ತಿರುತ್ತೆ, ಕೆಲವ್ರ ಹೆಸರು ಗೊತ್ತಿರಲ್ಲ. ಆಮೇಲೆ ಈ ಫೋಟೋ ಗೀಟೋ ಇಟ್ಕೊಂಡು ಇದು ಇವ್ರ ಕೇಸಲ್ಲ, ಈ ಮಾಮೂಲಿ ಯಾರ್ದಾದ್ರು ಈ ಕೇಸುಗಳು ಯಾರೋ ಬರೌಡಿ ಇವನು ಪಕ್ಕದಲ್ಲಿ ನಿಂತ್ಕೊಂಡೇನೆ ಅಂತ ನಾವು ತೋರಿಸ್ತಾ ಇರ್ತೀವಲ್ಲ, ಅದು ಕೂಡ ಅಷ್ಟೇನೆ. ಈ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಜನವನ್ನು ನಿಂತ್ಕೊತಾರೆ ಪಕ್ಕದಲ್ಲಿ. ಅವ್ರದ್ದು ಅಡ್ರೆಸ್ ಕೇಳೋಕ್ಕೆ ಸಾಧ್ಯನಾ, ಇವರು ವೃತ್ತಿ ಕೇಳೋಕ್ಕೆ ಸಾಧ್ಯನಾ, ಹಿನ್ನೆಲೆ ನೋಡೋಕ್ಕೆ ಸಾಧ್ಯನಾ? ಇದು ಆದರೆ ಒಪ್ಕೊಂಡ್ಬಿಟ್ಟಿದ್ದರೆ ಇಷ್ಟೊಂದೆಲ್ಲ ರಗಳೆ ಆಗ್ತಿರಲಿಲ್ಲ. ಗೊತ್ತಿಲ್ಲ ಅಂದಿದ್ದೇ ಎಡವಟ್ಟಾಯಿತು. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ವಿಚಾರಣೆ ನಡೀತಾ ಇದೆ, ಜೊತೆಗೆ ಏನಂತಾರೆ ಎಲ್ಲ ವಿವರಗಳನ್ನು ಪಡ್ಕೊಂಡಿದ್ದಾರೆ, ಸಾಕ್ಷ್ಯ ಮುಂದಿಟ್ಟುಕೊಂಡು ವಿಚಾರಣೆ ನಡೀತಾ ಇದೆಯಂತೆ. ಏನಿದೆ ಹೆಚ್ಚಿನ ವಿವರ? ಶಿವಪ್ರಸಾದ್, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನಿಮ್ಮ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಶಿವಪ್ರಸಾದ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಇದು ಸಂಗತಿ, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ಒಬ್ಬ ಮಾಜಿ ಮಂತ್ರಿ ಇವರಲ್ಲಿ ಪಾತ್ರ ಇದೆ ಅನ್ನುವಂಥದ್ದು ಇತ್ತಲ್ಲ, ಅದು ದೊಡ್ಡ ಸುದ್ದಿ ಆಯಿತು. ಆಗ ಮಂತ್ರಿಗಳು, ಈಗ ಶಾಸಕರು ಮಾಡಿದ್ದೇನು, ತಪ್ಪಿಸ್ಕೊಂಡು ಓಡಾಡ್ತಾಯಿದ್ರು. ಅಲ್ಲಿ ಇಲ್ಲಿ ಆ ಕೋರ್ಟಿಗೆ ಈ ಕೋರ್ಟಿಗೆ ಅರ್ಜಿ ಗುಜರಾಯಿಸ್ತಾನೇ ಇದ್ದರು, ಜಾಮೀನು ಸಿಗಲಿ ಅಂತ. ಸಿಗಲಿಲ್ಲ. ಕೊನೆಗೇನು ಮಾಡಿದ್ರು ಅವರು? ಹೈಕೋರ್ಟಿಗೆ ಹೋದರು, ಆಗಲಿಲ್ಲ. ಆದರೂ ಏನು ಮುಂದೆ ಸರೆಂಡರ್ ಆಗಲಿಲ್ಲ ಅವರು. ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟು ಕೂಡ ಇವ್ರ ಕೈ ಹಿಡಿಲಿಲ್ಲ. ಬರಲೇಬೇಕಾಯ್ತು, ಬಂದರು. ಇನ್ನು ಮನೆ ಊಟದ್ದು ಇದು ನಾವು ದರ್ಶನ್ ಕೇಸಿಂದ ನೋಡ್ತಾ ಇದ್ದೀವಿ, ನಾವು ಪವಿತ್ರ ಕೇಸಿಂದ ನೋಡ್ತಾ ಇದ್ದೀವಿ. ಮನೆ ಊಟಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅರ್ಜಿ ಸಲ್ಲಿಸ್ತಾರೆ. ಭೈರತಿ ಮನೆ ಊಟದ ಅರ್ಜಿ ಇವತ್ತು ವಿಚಾರಣೆ ಬರುತ್ತೆ. ಇದಕ್ಕೆ SPP ಅಶೋಕ್ ನಾಯಕ್ ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಮೊದಲೇ ಹುಷಾರಿಲ್ಲ, ಹೀಗಾಗಿ ಬಹುಶಃ ಈ ಹುಷಾರಿಲ್ಲ ಅನ್ನೋದರ ಮಾನದಂಡದ ಮೇಲೆ ಇವ್ರಿಗೆ ಅವಕಾಶವೂ ಸಿಗ್ಬೋದೇನೋ. ಬರೀ ಶಿವಪ್ರಸಾದ್, ನಾನು ಧ್ವನಿ ಕೇಳ್ತಾ ಇದ್ದರೆ ತಾವು ಹೇಳ್ತಾ ಇದ್ರಿ ಆಗಲೇ ಯಾವ ರೀತಿ ವಿಚಾರಣೆ ನಡೀತಾ ಇದೆ ಅಂತ. ಇದೆಲ್ಲದರ ಜೊತೆಗೆ ಇವತ್ತು ಮನೆ ಊಟ ಬೇಕು ಅಂತ ಕೋರಿದಂಥ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಬರ್ತಾ ಇದೆ. ಏನಿದೆ ಹೆಚ್ಚಿನ ವಿವರ ಶಿವಪ್ರಸಾದ್? ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಮನೆ ಊಟ ಬೇಕಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿಯನ್ನ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರೆದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸಿಐಡಿ ಪರ ವಕೀಲರಾಗಿರ್ತಕ್ಕಂಥ SPP ಅಶೋಕ್ ನಾಯ್ಕರಿಂದ ಆಕ್ಷೇಪಣೆ ಸಲ್ಲಿಕೆ ಆಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಹೃದ್ರೋಗ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ECG ಮಾಡಿದಂತ ವೇಳೆಯಲ್ಲಿ ವೇರಿಯೇಷನ್ಸ್ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ತಪಾಸಣೆ ನಡೆಸಿ ಈಗಾಗಲೇ ವರದಿಯನ್ನು ಪಡೆದುಕೊಂಡು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಮನೆ ಊಟ ಕೊಡೋದ್ರ ಕುರಿತಂತೆ ವಾದ ಮತ್ತು ಪ್ರತಿವಾದ ನಡೀತಿರ್ತಕ್ಕಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.